ನನ್ನ ಕನಸು ನೆನಸಾಗೇ ಉಳಿದಿದೆ. ನಾನು ಕಣ್ಣಿಟ್ಟ ಹೆಣ್ಣು ಒಂದು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಇದೇ ಇದೇ ಈ ಹೊರಗೆ ಗೌಡನ ಹವ್ಯಾಸ. ಬಾಳ ಹಣ್ಣಿನಂತೆ ತುಂಬಿ ತುಳುಕ್ತಿರುವ ಪಾರ್ವತಿ ರೂಪ ಎಂದು ನನ್ನ ಮನಸ್ಸಿಗೆ ಮೂಡಿದೆ. ಎಂದು ನೀನು ಈ ಊರಿಗೆ ಕಾಲಿಟ್ಟೆ ಅಂದೇ ನನ್ನ ಮನದಲ್ಲಿ ಮೂಡಿಬಿಟ್ಟೆ. ನಿನ್ನ ಯೌವನವನ್ನು ಸವಿದೆ ಬಿಡದಲ್ಲ ಈ ವಾರ್ತೆ ಗೌಡ. ಆ ನಂತರ ಶಿವಪ್ಪ ಅವನ ತಮ್ಮ ಪಾತ್ರಿನನು ಇದೇ ಊರಿನಲ್ಲಿ ಬೀದಿ ಬೀದಿಯಲ್ಲಿ ಭಿಕ್ಷಾ ಬೇಡಲು ಹತ್ತಿದೆ ಅಂದ್ರೆ मेरा नाम वार्ते गौड़ा नहीं होता है. ले दिप्पा ले दिप्पा ಶಿವಪ್ಪ ಮತ್ತು ಅವನು ತಮ್ಮ ಭದ್ರನ್ ಕರೀಲು ಕಳಿಸಿದ್ನಲ್ಲೇ. ನಾನು ನಮ್ಮ ಆಳ್ಗಳು ಕಳಿಸಿದ್ರಿಯಪ್ಪ. ಬರ್ತಾರಿ ಆ ಮಗ ಬೇಕಾದ್ರೆ ಮನೆಗೆ ಬಂದ ಬರ್ತಾರೆ. ಏನಂದ್ರೆ ಸೊಕ್ಕಿನ ಸುಳಿ ಮಕ್ಕಳು ಅವ್ರು ಅಂದಂಗ ನಾ ಏನ್ರಿಯಪ್ಪ ನಾ ಯಾಕಂದ್ರೆ ನಿಮಗ ಈ ವರ್ಗಗೌಡ ಅಂದರೆ ಸಾಕು ಸುತ್ತು ಹೊತ್ತೋಳಿ ಜನತೆ ಅಲ್ಲ. ಜಿಂಕೆ ಮರಿಯಂತೆ ಓಡಿ ಬಂದು ಬಿಡುವರು ನನ್ನ ಕಾಲದಲ್ಲಿ. ತುತ್ತು ತಿನ್ನು ಅನ್ನಕ್ಕೆ ಗತಿ ಇಲ್ಲ ಬಡ ಸುಳಿ ಮಕ್ಕಳು. ನನಗೆ ಪಾವತಿ ಹೇಳಿದ್ರಲ್ಲೇ ಆ ಸೊಕ್ಕಿನ ಸುಳಿ ಮಕ್ಕಳು. ನಿಮಗ ಬಾ ಕೇಳ್ರಿ ಆಳ್ಗಳು ಕಳ್ಸಿನ್ರಿ ಅವ್ರ ಮುಂದೆ ಹೇಳಿ ಕಳ್ಸ್ಯಾರಿ. ನನಗೆ ಎದುರಾಗುವಷ್ಟು ಸೊಕ್ಕು ಬಂದಿದೆ ಆ ಬಡ ಕುನ್ನಿಗೆ. ಎಬ್ಬಿಸು ನಮ್ಮ ತಂಡವನ್ನು. ಆ ಬಡ್ಡಿ ಮಕ್ಕಳಿಗೆ ವಾದ್ದು ಬುದ್ಧಿ ಕಲಿಸಲೇಬೇಕು. ನಾನು ಅದನ್ನ ವಿಚಾರ ಮಾಡಕತ್ತೀನ್ರಿ ಗೌಡ್ರ. ತಿಪ್ಪ, ಆ ಚಕ್ರವರ್ತಿ ಬರುವ ಸಮಯವಾಯಿತು. ನಾವು ನೆನಪಿಗುಡ ಚಕ್ರವರ್ತಿ ಅವರ ಬಂದ್ರು ನೋಡ್ರಿ.
ಜೊತೆ ಇರಬೇಕು. ನೀವು ಹೇಳಂತೆ ಆಗಲೇ ಗೌಡ್ರೆ. ಅದ್ರ ಒಳಗ ನನ್ನೊಬ್ಬರು ಸೇರ್ಸ್ಬರಿಯಪ್ಪ. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ಆಗಲೇ. ಏನಣ್ಣ ಮಾತಾಡ್ತಾ ನಿಂತ್ಬಿಟ್ಟಿದ್ದೀರ? ನಾನು ಕಾಲೇಜಿಗೆ ಹೋಗ್ಬೇಕೋ ಬೇಡ ಅದನ್ನ ಮೊದಲು ಹೇಳು. ಸ್ವಲ್ಪ ಯಾವಾಗಲಿ ನಾ ಮರ್ತೆ ಬಿಟ್ಟಿದ್ದೀನಮ್ಮ. ಈ ಕಾರ್ ಗಾಡಿಯನ್ನು ತೆಗೆದುಕೊಂಡು ಹೋಗಬಾರದೆ? ಆಯ್ತಣ್ಣ. ಏ ತಿಪ್ಪ, ಕಾರ್ ಗಾಡಿ ಚೇರ್ ಕೊಡಲೇ. ಅಡ್ಡ್ಯಾಗ ಹೋಗ್ರಾಕಿದ್ದೀರಿ ತಡ್ಬರಿ ಗೌಡ್ರ, ಕೊಡ್ತೇನ. ಕಾರ್ಬಾರಿ ಟೈಮ್ ಆಗಿದೆ, ಮೊದಲು ಕೊಡು. ತಡ್ಬರಿ ಹೋಗ್ರ, ಎಷ್ಟು ಹೋಗ್ರಾಕತ್ತೀರಿ? ಕೊಡಿ ತಡ್ಬರಿ. ಮೊದ್ಲ ಸಾನ್ ಐತಿ, ಎಲ್ಲಿ ಸಿಕ್ಕೊಂಡೈತೋ ಏನೋ ಹುಡುಗಿ ಹುಡುಗಿ ತಡ್ಬರಿ. ಆಯ್ತಣ್ಣ, ನಾನು ನೀನು ಹೋಗಿ ಬರ್ತೀನಿ. ಹುಷಾರಾಗಿ ಹೋಗಿ ಬರಮ್ಮ. ಆಯ್ತು. ಏ ಚಕ್ರವರ್ತಿ, ಸಮಯ ವೇಸ್ಟ್ ಮಾಡದೆ ನಮ್ಮ ಕೆಲಸ ಎಲ್ಲ ಮಾಡಿ ಮುಗಿಸೋಣ. ಬರಲು ತಡವಾಯ್ತು, ನನ್ನನ್ನು ಕ್ಷಮಿಸಿ. ಏ ತಿಪ್ಪ, ಯಾವ ಭಿಕ್ಷುಕ ಬಂದ ನೋಡ್ಲೆ, ಒಂದು ತನ್ನ ಕೊಟ್ಟು ಕಳಿಸ್ಬಿಡು. ಗೌಡ್ರಿ, ಇದೇನಪ್ಪ ನೀವು ಮಾತಾಡೋದು? ಸಾಕಾಗಿ ಹೋಗೈತ್ರಿ ಅಪ್ಪ ಭಿಕ್ಷುಕರ ಕಾಟ. ಹೊತ್ತೇನು ಹೊತ್ತು ಮುಳುಗುಮಟ ಅಮ್ಮ ಅಪ್ಪ ಅಂತೇಳಿ ಬಂದ ಬರ್ತಾರ್ರಿ ಈ ಊರಾಗ ನಮ್ಮ ಗೌಡ್ರ. ಈ ಮಕ್ಕಳಿಗೆ ಅಯ್ಯೋ ಅಯ್ಯೋ ಗೌಡ್ರ, ಆ ಬದ್ರಿ ಅಣ್ಣ ಶಿವಾಪ್ ಬಂದನ್ರಿ, ಶಿವಾಪ್ ಬಂದಾನ. ಗೌಡ್ರೆ, ನಾವು ಆಡ ಮಾತಾದ ಬೇಟೆ ಬೇಟೆಗಾರನ ಹುಡುಕಿ ಬಂದಿದೆ. ಗೋಳಕ್ಕೆ ಬಿದ್ದ ಮೇಲಿನಂತಾಗಿದೆ ಈ ಬೋರೆ ಮಕ್ಕಳ ಪರಿಸ್ಥಿತಿ. ಗೌಡ್ರಿ, ಏನಿದು ನೀವು ಮಾತಾಡೋದು? ಮನೆಗೆ ಆಳುಗಳನ್ನು ಕರೆಯಲು ಕಳಿಸಿದರೆ ಬರುವುದಂದ್ರೆ ಮಗನ, ಎಷ್ಟು ನಿನ್ನ ಮನೆಯಾಗ ಸೊಕ್ಕ. ಸಾಕಾರಿ, ಎಲ್ಲಿ ಬಿಲ್ಲಿದ ನಾಲಿಗೆ? ಏನ್ ಮಾತಾಡಿದ್ರು ಚಂದ ಕಾಣುತ್ತದೆ. ಅದಕ್ಕೆ ನನ್ನ ತಮ್ಮ ಮಾಡಿದಕ್ಕೆ ನನ್ನನ್ನು ಕ್ಷಮಿಸಿ. ಮಂದ್ಯಾಗ ಒದಿದು ಸಂಧ್ಯಾ ಕಾಲ್ ಇಡ್ತಿರ್ಲೇ ಬೋಳಿ ಮಗನೇ. ಅಯ್ಯೋ ಅಪ್ಪ, ಚಕ್ರವರ್ತಿ, ಈ ಹಸಿ ಸುಳೆ ಮಗನು ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ಒಂದು ಕೈಕಾಲ ಮುರ್ರಿ ಮಗನ. ಈ ವಿಷಯ ನಮಗೆ ನೀವು ತಿಳಿಸಿಕೊಡ್ಬೇಕಾ? ಈ ಮಕ್ಕಳು ಕೊಂಚ ಹಾಕಿ ಬಿಡ್ತಾರೆ. ಗೌಡ್ರಿ, ಈ ಬಡವರ ಮೇಲೆ ಯಾಕೆ ಅಷ್ಟು ನಿಮ್ಮ ಶ್ರೀಮಂತಿ ಹಠಾಸ? ಇಲ್ಲವಾದ್ರೆ ನಾವು ಈ ಊರವೇ ಬಿಟ್ಟು ಹೋಗ್ತೀವಿ, ಇಲ್ಲಾಂದ್ರೆ ನಮ್ಮ ಪ್ರಾಣವನ್ನಾಗೇ ಕೊಡುತ್ತೇವೆ. ಪ್ರಾಣ? ನೀನು ಊರು ಬಿಡುವುದು ಬೇಡ, ನಿನ್ನ ಪ್ರಾಣನೂ ಕೊಡುವುದು ಬೇಡ. ನಿನ್ನ ತಮ್ಮ ಬಾದ್ರಿ ನಮ್ಮ ಮನೆ ಹಾಳಾಗಿ ದುಡಿಬೇಕು. ಅಷ್ಟೇ ಅಲ್ಲ, ನಮ್ಮ ಹೊಲದ ಬೋಜುಕಿನ ನಿನ್ನ ಹೊಲ ನನ್ನಾಗ ಆಗ್ಬೇಕು.
ಮೇಲೆ ನಿಮ್ಮದಕ್ಕೆ ಕಣ್ಣು ಅಂದ್ರೆ ನಿನ್ನ ಮಾತಿನ ಅರ್ಥ ಕೊಡೋದಿಲ್ಲ ಅಂತ. ಹೌದು ಗೌಡ್ರಿ, ಹಿರಿಯರ ಗಳಿಸಿದ ಆಸ್ತಿಯನ್ನು ಕೊಡುವುದಿಲ್ಲ. ಇಲ್ಲವಾದರೆ ನಮ್ಮ ಪ್ರಾಣವನ್ನೇ ಕೊಡ್ತಕ್ಕೆ ಆಸ್ತಿ ಕೊಡುವುದಿಲ್ಲ. ಪ್ರಾಣ ನಿನ್ನ ಪ್ರಾಣವನ್ನು ಕೊಡುದು ಬೇಡ, ನಿನ್ನ ಆಸ್ತಿನೂ ನನಗೆ ಕೊಡಬೇಡ. ಆದ್ರೆ ಅದರ ಬದಲಾಗಿ ನಿನ್ನ ಹೆಂಡತಿನ ನನಗೆ ಕೊಡು. ನನ್ನ ಹೆಂಡತಿಯ ಮೇಲೆ ಕಣ್ಣು ಹಾಕುವ. ಅಂದಾಗ ಬುದ್ಧಿ ಬರುತ್ತೆ ಈ ಸುಳೆ ಮಗನಿಗೆ. ಈ ಹೊಸುಳೆ ಅಂತ ಕೆಟ್ಟ ಹುಳವನ್ನು ಸುಮ್ಮನೆ ಬಿಡಬಾರ್ಲೆ, ಕಟ್ಟಿ ಹಾಕೋಣ. ಚಕ್ರವರ್ತಿ ತೆಗೆದುಕೋ ಚಾಟಿಯನ್ನು, ಅನುಭವಿಸ್ಲಿ ಈ ಬಂಡ ಸುಳೆ ಮಗ. ಅಂದಾಗ ಇವನ ತಮ್ಮ ಎಲ್ಲೇ ಇದ್ರು ಬಂದೇ ಬರ್ತಾನೆ. ಆಯ್ತು ಗೌಡ್ರೆ, ಅಲ್ಲಿ ಬಹುತ ಮಗನ ಈ ಚಾಟಿ ಇಡನು. ತಡ್ರಿ ಏನ್ ಕೆಟ್ಟ ಬಿಡಾಕಿದ್ದೀರಿ ನೀವು? ಮಗ ಅಂದ್ರಾನವ ಹಾವು ಸತ್ತಿರಬಾರ್ದು, ಕೋಲ್ ಮುರಿದಿರಬಾರ್ದು, ಹಂಗೆ ಬೈದು ಬೇಡಿಗೌಡ್ರಿ, ನಿಮ್ಮ ಈ ಶ್ರೀಮತಿ ಹಟ್ಟಹಾಸವನ್ನು ಈ ಬಡವರ ಮೇಲೆ ತೋರಿಸಬೇಡಿ. ಒಂದು ವೇಳೆ ಈ ಬಡವರ ಮೇಲೆ ನನ್ನ ತಮ್ಮನಿಗೆ ಬದ್ದಿ ಗೊತ್ತಾದ್ರೆ ನಿಮ್ಮನ್ನು ಗರಿಬಿಚ್ಚ ಗರುಡಾಗಿ ಬಂದೇ ಬರುತ್ತಾನೆ. ಏನ್ಲೇ ಬಡ ಭಿಕಾರಿ, ನನ್ನ ಶ್ರೀಮಂತಿಕೆ ಬಗ್ಗೆ ಮಾತನಾಡ್ತೀವಿ ಆ ಕುನ್ನಿ. ಏ ಚಕ್ರವರ್ತಿ, ತಾಯಿಯ ಚಾಟಿಯನ್ನು ನೀನು ಸ್ವಲ್ಪ ಅಷ್ಟು ತಗೋ, ನಾ ಕೊಡ್ತೀನಿ ನೋಡಿ ಮಗನಿಗೆ ಚಾಟಿ. ಅಯ್ಯೋ, ಅಮ್ಮ. ಗಡ 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 ಗಡ. ಲೇ ದುಷ್ಟ ಸೊಳ್ಳೆ ಮಗನೇ, ಏನು ಇದು ನಮ್ಮ ಅಣ್ಣನನ್ನು ಕರೆಸಿ ಮನೆ ಬಂದಂತೆ ಹೊಡಿತೇನೆ. ಲೊಚ್ಚಾಗೋರು ನನ್ನ ಅಣ್ಣನ ಮೇಲೆ ಎತ್ತಿದ ಕೈಯನ್ನು ಕತ್ತರಿಸದೆ ಬಿಡಲಾರೆ. ನನಗೆ ಪ್ರಾಣದ ಭಯ ತೋರಿಸ್ತೇನೆ. ನಾ ಹೇಳ್ತಾ ಇರೋದು ಸಂಬಳ ಕೇಳ್ಕೊಂಡಂತೆ ಸರಿ, ಇಲ್ಲವಾದರೆ ಈ ಭೂಮಿ ಮೇಲೆ ನಿನ್ನೆ ಉಳಿಸಲ್ಲ. ಬರೀ ಕೈ ಕಡಿದು ಹೋದ ಗಡಗಡ ನಡುಗುತ್ತಿದ್ದಲ್ಲ ಟೊಕ್ಕ ಸೋಲೆ ಮಗನೇ. ನನಗೆ ಪ್ರಾಣದ ಭಯ ತೋರಿಸ್ತೇನೆ, ತಿರುವಾಗಿ ನನ್ನ ಮಗನೇ. ಲೇ ಬಡ ಭಿಕಾರಿ, ಮಾದಿಗೆ ಸುಳ್ಳೆ ಮಗನೆಂದೋಳೆ, ಕೆಟ್ಟ ಸುಳ್ಳೆ ಮಗನೇ. ಬಂದ್ರಿ, ಇಂಥವ್ರ ಮೇಲೆ ಯಾಕೆ ನಾವು ಇದನ್ನ ಮಾಡೋಣ? ಬಾಪ ಮನೆಗೆ ಹೋಗೋಣ. ಬರೀ ಸೊಪ್ಪು ಹತ್ತಲಿಗೆ ದನಿ ಎಂದು ಮೆರೆಗರಲ್ಲ, ಅದರ ನ್ಯಾಯ ನೀತಿ ಧರ್ಮ ಗೊತ್ತಿರಬೇಕು. ಅಂದಾಗ ಸೊತ್ತು ಹತ್ತಲಿಗೆ ದನಿ ಎನ್ನುತ್ತಾರೆ. ಇಲ್ಲವಾದರೆ ಸೊತ್ತು ಹತ್ತಲಿಗೆ ಹಂದಿ ಎಂದು ಕರೀತಾರೆ. ಲುಚ್ಚ
ಹೋಗ್ಲಿ ಬೇಡ ಬಾರಪ್ಪ ನಾವು ಹೋಗೋಣ. ಲೇ ಗೌಡ, ಇದೇ ತರದ ಬಡವರ ಹೊಟ್ಟೆ ಉರಿಸಿದಾದರೆ ಈ ಬಂಡರಿಗೆ ಗಂಡ, ಮೆಂಡರಿಗೆ ಚಂಡರಿಗೆ ಮೆಂಡ, ನಿಮ್ಮನ್ನು ಗಟ್ಟಿಗಟ್ಟನ್ನು ಕಡಿದು ಹಾಕಿ ನರಿಗಾಗಿ ಹಂಚದಿದ್ದರೆ ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲ. ಲೇ ಭದ್ರ, ನರಿ ಅಂತ ಹೇಗೆ ನಾನು ಕೊಟ್ಟು ಕೆಟ್ಟ ಅಡಿಕೆ ಮಾತಿಗೆ ಅಲ್ಲಿ ನೀನು ಇದ್ರೆ ನನ್ನೊಡನೆ ನೀನು ಸರಸ ಆಡ್ತಾ ಇರ್ಲಿಲ್ಲ. ಲೇ, ನಾನು ಎಡೆ ಇತ್ತು ಸರ್ಪ ಕತ್ತದೆ ಎಂದು ಬಿಡುವುದಿಲ್ಲ. ಲೇ ಗೌಡ, ನೀನು ಎಡೆ ಎತ್ತಿದ ಹಾವಾದರೆ ನಾನು ಗರಿಬಿಚ್ಚಿದ ಗರುಡ. ನಿನ್ನನ್ನು ಸಿಕ್ಕಲೇ ಕುಕ್ಕದೆ ಬಿಡಲಾರದು ಈ ಗರಿಬಿಚ್ಚಿದ ಗರುಡ. ಲೇ ಗೌಡ, ತಾಕತ್ತಿದ್ದರ ಆಗ್ಲೇ ಮಗ ನಡೆಯಲಿ ಎಂಬ ಅಣ್ಣ ಬಾಣ ಹೋಗೋಣ. ಗೌರ ಏನ್ ಸತ್ತಿನ ಸಳಿ ಮಕ್ಕಳದಾರ್ರಿ ಅವ್ರ, ನಿಮಗ್ ಬಾಯಿ ಬಂದಂಗ ಮಾತಾಡೋದು ಬಿಟ್ರಲ್ಲ. ಅಲ್ಲಿಯವರೆಗೆ ಅವನನ್ನು ನಾವು ಸುಮ್ಮನೆ ಬಿಟ್ಟರೆ ತಾನೆ. ಲೇತಿಪ್ಪ, ಕ್ವಾಣ ಕಡಿಬೇಕಾದ್ರ ಪೈಲು ಸುಣ್ಣ ನೀರನ್ನು ಕುಡಿಸಿ ಬರೋಲ್ಲ ಹೂವಿನ ಮಾಲೆ ಹಾಕಿ ಊರ್ ತುಂಬ ಮೆರೆಸ್ತಾರಲೇ, ಹಂಗ ಸಡ್ಲು ಬಿಟ್ಟು ಕಡಿಬೇಕ ಈ ಮಗನ್ನ. ಲೇತಿಪ್ಪ, ರೆಡಿ ಮಾಡು, ಆ ಕೋಣ ಕಡೆಯೆಲ್ಲ ಸಿದ್ಧರಾಗೋಣ. ಗೌಡ್ರ ರೆಡಿ ಮಾಡಿ ನಡಿಲ್ಲ ಮತ್ತ. ಲೇತಿಪ್ಪ, ಯಾಕೋ ತುಂಬಾ ಟೆನ್ಷನ್ ಆಗಿದೆ, ತರಿಸ್ಲೇ ಮಾಲನ್ನ.